ಡೋಂಟ್ ಇಗ್ನೋರ್ ಯುವರ್ ಪಾರ್ಟ್ನರ್ ಫೀಲಿಂಗ್ಸ್. ಬಿಕಾಸ್ ಕೆಲವೊಂದು ಸಲ ಏನಾಗುತ್ತೆ, ರಿಲೇಷನ್ಶಿಪ್ಪಲ್ಲಿ ದೊಡ್ಡ ದೊಡ್ಡ ಗಲಾಟೆಗಳು ಕೂಡ ರಿಲೇಷನ್ಶಿಪ್ನ ಹಾಳು ಮಾಡೋದಿಲ್ಲ. ಬಟ್ ಕೆಲವೊಂದು ಸಲ ನೀವು ಕೊಡೋ ಅವರಿಗೆ ಸ್ಮಾಲ್ ಪ್ರೆಸೆನ್ಸ್, ಇಗ್ನೋರೆನ್ಸ್ ಅಥವಾ ಲೋನ್ಲಿನೆಸ್ ಫೀಲ್ ಮಾಡಿಸೋ ಪ್ರೆಸೆನ್ಸ್ ಇದೆಯಲ್ಲ, ಆ ಪ್ರೆಸೆನ್ಸೇ ರಿಲೇಷನ್ಶಿಪ್ನ ಹಾಳು ಮಾಡುತ್ತೆ. ನಿಮ್ಮ ಪಾರ್ಟ್ನರ್ಸ್ಗೆ ಬೇಕಾಗಿರೋದು ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅವ್ರ ಪ್ರೆಸೆನ್ಸ್ನ ರೆಸ್ಪೆಕ್ಟ್ ಮಾಡೋರು ಬೇಕು, ಅವ್ರ ಫೀಲಿಂಗ್ಸ್ನ ರೆಸ್ಪೆಕ್ಟ್ ಕೊಡೋರು ಬೇಕು. ಸೊ ಯಾವಾಗ ನೀವು ಬರೀ ಇಗ್ನೋರೆನ್ಸ್ ಮಾಡ್ತಾ ಹೋಗ್ತೀರ ಅವ್ರಿಗೆ, ಅವ್ರ ಫೀಲಿಂಗ್ಸ್ಗೆ, ಅವಾಗ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡೋದನ್ನು ಬಿಟ್ಬಿಡ್ತಾರೆ, ನಿಮ್ಮನ್ನು ಕೇರ್ ಮಾಡೋದನ್ನು ಬಿಟ್ಬಿಡ್ತಾರೆ ಆ್ಯಂಡ್ ನಿಮ್ಮಿಂದ ಏನೂ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳದೇ ಇರೋದಿಲ್ಲ. ಸೊ ಹಾಗಾಗಿ ಅವಾಗ ನಿಮ್ಗೆ ಒಂದಿನ ಅರ್ಥ ಆಗುತ್ತೆ ಸಿ ವಿಲ್ ಬಿ ಚೇಂಜ್ಡ್ ಅಂತ. ಇಲ್ಲಿ ಚೇಂಜ್ ಆಗಿರೋದು ಅವರಲ್ಲ, ನೀವು. ಯಾಕಂದರೆ ಅವರು ತುಂಬ ಟಯರ್ಡ್ ಆಗಿಬಿಟ್ಟಿರ್ತಾರೆ, ಯಾಕಂದರೆ ನನ್ನ ಫೀಲಿಂಗ್ಸ್ ಯಾರೂ ಕೇಳೋರಿಲ್ಲ ಅಂತ. ಸೊ ಹಾಗಾಗಿ ಅದಕ್ಕೆ ಡೋಂಟ್ ಇಗ್ನೋರ್ ಯುವರ್ ಪಾರ್ಟ್ನರ್ ಫೀಲಿಂಗ್ಸ್. ಬಿಕಾಸ್ ವಾಟ್ ಯು ಇಗ್ನೋರ್ ಟುಡೇ, ನಾಳೆ ಅವರಿಗೆ ಇದನ್ನೇ ಬಿಟ್ಟು ಹೋಗೋದಕ್ಕೆ ನಿಮ್ಮನ್ನು ಕಾರಣ ಆಗಬಾರ್ದು.